ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಟೋ ಅಂತೆ ನನ್ನ ಮಗನಿಗೆ. ಸೊ ಇವತ್ತು ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡು ಹಾಗೆ ಹನೀಶ್ ಬರ್ಡೇ ಒಂದು 15 ಡೇಸ್ ಇದೆ. ಅವ್ನ ಬರ್ಡೇಗೆ ಡ್ರೆಸ್ ನೋಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಅಲ್ಲಿ ಡ್ರೆಸ್ ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬರ್ತೀವಿ. ನಾವೀಗ ಹೋಗ್ತಿರೋದು ಕಿಂಗ್ಫೋರ್ಟ್ ಮಾಲ್. ಅಲ್ಲಿಗೂ ಹೋಗಿ ತುಂಬ ದಿನ ಆಗಿದೆ. ಹಾಗೆ ಅಲ್ಲಿ ತರಕಾರಿನೂ ಸಿಗುತ್ತೆ ಮತ್ತು ರೇಷನ್ನು ಸಿಗುತ್ತೆ, ಅದನ್ನು ತೊಗೊಂಡೋಗಾಗುತ್ತೆ. ಮತ್ತು ಅಲ್ಲಿ ಬಟ್ಟೆಗಳು ಕೂಡ ಇರುತ್ತೆ. ಆದ್ದರಿಂದ ಅಲ್ಲೇ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲೇನಾದರೂ ಹನೀಸ್ಗೆ ಡ್ರೆಸ್ ಸಿಕ್ಕರೆ ತೊಗೊಂಡು ಬರ್ತೀವಿ, ಇಲ್ಲಾಂದರೆ ಮತ್ತೆ ಬೇರೆ ಎಲ್ಲಾದರೂ ಹೊರಗಡೆ ನೋಡ್ತೀವಿ. ನನ್ನ ಮಗಂದು ಮತ್ತು ಅವರ ಅಪ್ಪಂದು ಫುಲ್ ಜೋರಾಗ್ಬಿಟ್ಟಿದೆ ಹಾಡು ಹೇಳೋದು. ಅವರಪ್ಪ ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ ವಿಸಿಲ್ ಮಾಡಿಕೊಂಡು, ಮಗ ಹಾಡು ಹೇಳ್ತಾ ಇದ್ದಾರೆ. ಇಲ್ಲಿ ಹೋಗಿ ನೋಡಿದ್ವಿ, ಹನೀಶ್ಗೆ ಬರ್ಡೇಗೆ ಹಾಕೊಳ್ಳುವಂಥ ಡ್ರೆಸ್ ಸಿಕ್ಕಿಲ್ಲ, ಆದ್ದರಿಂದ ನಾವು ಇಲ್ಲಿ ತೊಗೊಂಡಿಲ್ಲ. ಮತ್ತು ಇಲ್ಲೊಂದು ಕಡೆ ಹೋಗಿ ನೋಡಿದ್ವಿ, ಇಲ್ಲೂ ಕೂಡ ಹನೀಶ್ಗೆ ಬರ್ಡೇಗೆ ಹಾಕೊಳ್ಳೋ ಥರ ಸಿಕ್ಕಿಲ್ಲ. ಗ್ರ್ಯಾಂಡಾಗಿ ಸಿಗ್ತಾನೇ ಇಲ್ಲ ಅವನಿಗೆ, ಬರೀ ಸಿಂಪಲಾಗಿತ್ತು, ನನಗೆ ಇಷ್ಟ ಆಗಲಿಲ್ಲ. ಆದ್ದರಿಂದ ನಾವು ಅಲ್ಲೂ ಕೂಡ ತೊಗೊಂಡಿಲ್ಲ. ಆದರೆ ಹೆಣ್ಮಕ್ಳಿಗೆ ಮಾತ್ರ ಕ್ಯೂಟಾಗಿತ್ತು ಫ್ರಾಕ್ಗಳೆಲ್ಲ. ನೋಡಿದ್ರೇ ತೊಗೋಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಇಷ್ಟ ಆಯಿತು ನನಗೆ ಫ್ರಾಕು. ಬಟ್ ಏನು ಮಾಡೋದು, ನನಗೆ ಹೆಣ್ಮಕ್ಳಿಲ್ಲ. ಸೊ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನನಗೂ ಒಂದು ಹೆಣ್ಮಕ್ಳು ಇರಬಾರ್ದಿತ್ತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಫ್ರಾಕ್ಗಳು. ಸೊ ನಾವು ಹನೀಶ್ಗೆ ತೊಗೊಂಡಿಲ್ಲ. ಮತ್ತು ಇನ್ನೊಂದು ಕಡೆ ನೋಡೋಣ ಅಂದ್ಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಈಸಿ ಬೈ ಅಂತೇಳಿ ಅಲ್ಲಿ ಹೋದ್ವಿ. ಸೇಮ್ ಅಲ್ಲೂ ಕೂಡ ಪಾರ್ಟಿ ವೇರ್ ಇರಲಿಲ್ಲ, ಡೈಲಿ ವೇರ್ ಇದ್ವು. ಮತ್ತು ಹೊರಗಡೆ ಎಲ್ಲಾದರೂ ಹೋದಾಗ ಹಾಕುವಂಥ ಬಟ್ಟೆಗಳಿದ್ವು. ಬಟ್ಟೆಗಳ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೊಗೊಂಡ್ರೆ. ಸೊ ನಾನು ಕೂಡ ಯಾವಾಗಲೂ ಇಂಥ ಕಡೆನೇ ತೊಗೊಳ್ಳೋದು ಕಡಿಮೆ. ನಾನು ಹೊರಗಡೆ ಡಿ ಮಾರ್ಟು, ವಿಶಾಲ್ ಮಾರ್ಟ್ ಇಂಥ ಕಡೆ ತೊಗೊಳ್ಳೋದು ಕಡಿಮೆನೇ. ಬಟ್ ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಬಟ್ಟೆಗಳು. ನಾನು ಜಾಸ್ತಿ ಇಂಥ ಕಡೆ ತೊಗೊಳಕ್ಕೆ ಇಷ್ಟಪಡ್ತೀನಿ. ತುಂಬ ಸ್ಮೂತಾಗಿರ್ತವೆ ಮಕ್ಳುಗಳಿಗೆ ಹಾಕೋದಕ್ಕೆ. ಇಲ್ಲಿ ತೊಗೋತೀನಿ. ಇದು ಬಿಟ್ಟರೆ ನಾನು ರಾಮದೇವಲ್ಲೇ ತೊಗೊಳ್ಳೋದು. ಸೊ ಇಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ನನ್ನ ಮಗನ ಬರ್ಡೇಗೆ ನಾನು ರಾಮದೇವಿಗೆ ಹೋಗಿ ತೊಗೋತೀನಿ. ನನಗೆ ಒಟ್ಟು ನನಗೆ ಚೆನ್ನಾಗಿರೋದು ಸಿಗಬೇಕು. ಲಾಸ್ಟ್ ಟೈಮ್ ಇವನು ಫಸ್ಟ್ ಇಯರ್ ಬರ್ಡೇಗೂ ಸೇಮ್ ಹೀಗೆ ಹುಡುಕಾಡಿದ್ವಿ. ಆವಾಗ ನಾನು ಎಲ್ಲರೂ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ. ಅಟ್ಲೀಸ್ಟು ಹಿತೇಶು ಮತ್ತು ಹನೀಶು ಇಬ್ಬರು ಸೇಮ್ ಬಟ್ಟೆನೇ ಹಾಕಬೇಕು ಅಂತಲೇ ಹುಡುಕ್ತಾ ಇದ್ವಿ. ಆವಾಗಲೂ ಕೂಡ ನಂಗೆ ತುಂಬ ಹುಡುಕಿ ಕೊನೆಗೆ ನಮಗೆ ಸಿಕ್ಕಿದ್ದು ಕೇಲಮಲ್ಲಿ ಸಿಕ್ತು. ಅಲ್ಲೋಗಿ ತೊಗೊಂಡ್ವಿ. ಆಮೇಲೆ ನಾನು ಆನ್ಲೈನಲ್ಲಿ ತೊಗೊಂಡೆ, ನವಿಗೂ ಕೂಡ ಆನ್ಲೈನಲ್ಲೇ ತೊಗೊಂಡೆ. ಸೊ ಆ ಥರ ಮ್ಯಾಚ್ ಮಾಡ್ಕೊಂಡಿದ್ವಿ. ಈ ಸಲ ಆ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ.
ನೋಡೋಣ, ಇನ್ನೂ ಪ್ಲ್ಯಾನ್ ಆಗಿಲ್ಲ. ಸೇಮ್ ಹಾಕೋಣ ಅಂದ್ಕೊಂಡೇನು ಮಾಡ್ಕೊಂಡಿಲ್ಲ. ಫಸ್ಟು ಹನಿಶಕ್ಕೆ ತೊಗೊಳ್ಳೋಣ, ಆಮೇಲೆ ನೋಡೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಹಿತೇಶ್ ಬರ್ಡೇಗೂ ತೊಗೊಂಡಿದ್ವಿ. ಹಾಗೆ ನಾನು ಈಗ ರೀಸೆಂಟಾಗೂ ಕೂಡ ನಾನು ಸ್ಯಾರಿ ತೊಗೊಂಡಿದ್ದೆ. ಆದ್ದರಿಂದ ಸುಮ್ಮನೆ ಬಟ್ಟೆ ಅಂತ ಇದ್ದರೆ ನವಿಗೂ ಬೇಜಾರಾಗುತ್ತೆ, ಬೈಟ್ಬಿಡುತ್ತೆ ನವಿ ಆಮೇಲೆ. ಅದಕ್ಕೆ ನಾನು ಜಾಸ್ತಿ ಇನ್ನೂ ಅಂದ್ಕೊಂಡಿಲ್ಲ. ಬಟ್ ನನಗಿರೋದೇ ಅದೇ ಪ್ಲ್ಯಾನು, ನೋಡೋಣ. ಓಕೆ, ಇಲ್ಲಂತೂ ಬಟ್ಟೆ ಸಿಕ್ಕಿಲ್ಲ, ತೊಗೊಳಕ್ಕಾಗಿಲ್ಲ. ಇದೆಲ್ಲೂ ನಮಗೆ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ ಅಂತೇಳಿ ತೊಗೊಂಡಿಲ್ಲ. ಸರಿ, ತರಕಾರಿನ ತೊಗೊಳ್ಳೋಣ ಅಂತ ನಾವು ತರಕಾರಿ ತೊಗೊಂಡು, ಹಾಗೆ ಮನೆಗೆ ಸ್ವಲ್ಪ ಬಿಸ್ಕೆಟ್ಸು, ಹಾಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು, ತೊಗೊಳ್ಳೋಣ ಅಂತ ನಾವು ಇಲ್ಲಿಗೆ ಬಂದ್ವಿ. ನನ್ನ ಮಗ ಅಂತೂ ಸಿಕ್ಕಿದ್ನೆಲ್ಲ ತೆಗೆದು ಹಾಕ್ಕೊತಾ ಇರ್ತಾನೆ. ಸುಮ್ಮನೆ ಓಡಾಡ್ತಾ ಇರ್ತಾನೆ. ಅವ್ನಿಗೇನು ಸಿಗುತ್ತೋ ಅದನ್ನೆಲ್ಲ ತೆಗ್ದು ಹಾಕ್ಕೊತಾ ಇರ್ತಾನೆ. ನಾನು ತೆಗೆದು ಎತ್ತಿಡೋದು, ಅವ್ನು ತೆಗ್ದು ಹಾಕ್ಕೊಳ್ಳೋದು. ನಾನು ಜಾಸ್ತಿ ಕ್ರೀಮಿರೋ ಬಿಸ್ಕೆಟ್ಸ್ ಎಲ್ಲ ತೊಗೊಳ್ಳಲ್ಲ, ಕಡಿಮೆನೇ ನಾವು ಬಿಸ್ಕೆಟ್ ತಿನ್ನೋದು. ಮೊದಲು ತಿಂತಾಯಿದ್ವಿ, ಇವಾಗ ತುಂಬ ಕಡಿಮೆ ಮಾಡಿದ್ದೀನಿ. ಯಾವಾಗೂ ಒಂದೊಂದು ತಿನ್ನೋಣ ಅಂತೇಳಿ ತೆಗೆದಿಟ್ಕೊಂಡಿರ್ತೀನಿ ಅಷ್ಟೇ. ಹಾಗಲಕಾಯಿ ತೊಗೊಂಡೆ. ನಮ್ಮ ಮನೇಲಂತೂ ಹಾಗಲಕಾಯಿನ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ನನ್ನ ಮಗ ಅಂತೂ ಹಿತೇಶ್ಗೆ ತುಂಬ ಇಷ್ಟ ಹಾಗಲಕಾಯಿ ಪಲ್ಯ ಮಾಡಿಕೊಟ್ರೆ, ಅದನ್ನು ಗ್ರೇವಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಸ್ವಲ್ಪ ಹಾಗಲಕಾಯಿ ತೊಗೊಂಡೆ. ಇಲ್ಲಿ ನೋಡಿ, ನಮ್ಮ ಮಗ ಎಷ್ಟು ತರಲೆ ಮಾಡ್ತಾಯಿದ್ದಾನೆ ನೋಡಿ. ಅದನ್ನೆಲ್ಲ ಎತ್ಕೊಳ್ಳೋದು, ಅದು ಇದು ಎತ್ಕೊಳ್ಳೋದು, ಮುಟ್ಟೋದು, ಇದನ್ನೇ ಮಾಡ್ತಿರ್ತಾನೆ. ಅದಕ್ಕೆ ನಾನು ಜಾಸ್ತಿನ ಕೆಳಗಡೆ ಬಿಡೋಕ್ಕೆ ಹೋಗಲ್ಲ. ಇಂಥ ಕಡೆ ಜಾಸ್ತಿ ಟ್ರಾಲಿ ಒಳಗಡೆ ಕೂರಿಸಿರ್ತೀನಿ. ಇವತ್ತು ನವಿ ಸ್ವಲ್ಪ ಓಡಾಡಲಿ ಅಂತ ಕೆಳಗೆ ಬಿಟ್ಟಿದ್ದಾರೆ. ನೋಡಿ ಹೇಗೆ ಮಾಡ್ತಾಯಿದ್ದಾನೆ. ಎಲ್ಲನೂ ಎತ್ಕೊಳ್ಳೋದು, ತೆಗೆದಿಡೋದು, ಅಲ್ಲಿಂದ ಇಲ್ಲಿಡೋದು, ಇದೇ ಮಾಡ್ತಿರ್ತಾನೆ. ಹಾಗೆ ಸ್ವಲ್ಪ ಟೊಮೊಟೊ ತೊಗೊಂಡೆ. ನಾಟಿ ಟೊಮೊಟೊ ಸಿಗೋದೇ ಕಡಿಮೆ ನಮಗೆ, ಅಂದರೆ ಸಿಗುತ್ತೆ, ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ, ತುಂಬ ಕಡಿಮೆ ಸಿಗೋದು ಆ ಥರ. ಅದಕ್ಕೆ ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತೇಳಿ ಮತ್ತೆ ಇನ್ನೊಂದು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ ನಾನು. ಸಿಕ್ತಾಗ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ಈ ಥರ ಟೊಮೊಟೊನ. ಮತ್ತು ನನ್ನ ಚಿಕ್ಕ ಮಗನಿಗೆ ಹಣ್ಣುಗಳಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅವನೇ ಕೇಳಿ ಇಸ್ಕೊಂಡು ತಿಂತಾನೆ. ಆದ್ದರಿಂದ ಅವನಿಗೆ ಅಂತಲೇ ಹಣ್ಣು ಎಕ್ಸ್ಟ್ರಾ ನಾನು ತೆಗೆದಿಟ್ಕೊಂಡಿರ್ತೀನಿ. ಯಾವುದಾದ್ರೂ ಒಂದು ಹಣ್ಣು ಅಟ್ಲೀಸ್ಟ್ ಅವನು ಯಾವಾಗ ಏನು ಕೇಳ್ತಾನೆ ಅಂತಲೇ ಗೊತ್ತಿರಲ್ಲ. ಒಂದೊಂದ್ಸಲ ಬಾಳೆಹಣ್ಣು ಕೇಳಿಬಿಡ್ತಾನೆ, ಆಪಲ್ ಕೇಳಿಬಿಡ್ತಾನೆ, ಈ ಥರ ಕಲ್ಲಂಗಡಿ ಹಣ್ಣಿದ್ರೆ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಏನಾದರೂ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ನಾನು ಹಣ್ಣುಗಳನ್ನ ಸ್ಟಾಕ್ ಇಟ್ಕೊಂಡಿರ್ತೀನಿ. ನನಗೆ ಪೈನಾಪಲ್ ಕೇಸರಿಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಪೈನಾಪಲ್ ತೊಗೋತಾ ಇದ್ದೀನಿ. ನಾನು ಹನೀಶ್ಗೆ ಲವ್ ಲ್ಯಾಪ್ ಡೈಪರ್ಸ್ನೇ ಬಳಸೋದು. ಚೆನ್ನಾಗಿದೆ ಅದು.
ಅದಕ್ಕೋಸ್ಕರ ಅದನ್ನೇ ಬಳಸ್ತೀನಿ. ಇಲ್ಲೇನು ಪ್ರೈಸ್ ಇದೆ ಅಂತ ನೋಡ್ತಾ ಇದ್ದೆ. ನಾನು ಜಾಸ್ತಿ ಆನ್ಲೈನಲ್ಲೇ ತೊಗೊಳ್ಳೋದು. ಹಾಗೆ ಸ್ವಲ್ಪ ಚಾಕ್ಲೇಟ್ ತೊಗೊಂಡ್ವಿ. ಅನೀಶು
ಶಾಪಿಂಗ್ ಮಾಡ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ಒಬ್ಬರು ಅಜ್ಜಿ ನನ್ನ ಮಗನ ನೋಡಿ ಅವನಿಗೆ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಕರೆದ್ರು. ಅವ್ನು ಶೇಕ್ ಹ್ಯಾಂಡ್ ಮಾಡ್ದೆ, ಹಾಗೆ ಎತ್ಕೋತೀನಿ ಅಂದರು. ಪಾಪ ಇವನು ಹೋಗ್ತಾನೆ ಇರಲಿಲ್ಲ. ಆಮೇಲೆ ನವೀನೇ ಕರ್ಕೊಂಡೋಗ್ಬಿಟ್ರು, ಪಾಪ ಎತ್ಕೊಂಡ್ರು. ಆ ಅಜ್ಜಿಗೆ ಎಷ್ಟು ಇಷ್ಟನೋ ಪಾಪ ಮಕ್ಕಳಂದರೆ ಫೋಟೋ ಕೂಡ ತೆಗೆಸ್ಕೊಂಡ್ರು. ಆಮೇಲೆ ಅವರು ನನಗೂ ಖುಷಿ ಆಯಿತು ಅವ್ರನ್ನ ನೋಡಿ. ಏನು ಬೇಕು? ಏನು ಬೇಕು? ಪಾತ ಬೇಕಾ? ಪಾಸ್ತಾ ಎಲ್ಲೈತೆ? ಮನೇಲಿ ಮಾಡ್ಕೊಡ್ತೀನಿ ಪಾಸ್ತಾ. ಓ, ಪಾಸ್ತಾ ತರಕ್ಕೆ ಹೋಗೋಣ? ಮತ್ತೆ ಬಿಡು, ನಾನು ತಗೊಬರೋಣ. ನಾನು ಬಿಡು. ಏನು ಬೇಕೆ ಬಂಗಾರ? ಆಯಿತು, ಶಾಪಿಂಗ್ ಎಲ್ಲ ಆಯಿತು. ನನ್ನ ಮಗನಿಗೆ ಜೋಳ ತಿನ್ಸಿದ್ವಿ, ಅದನ್ನ ಪಾಸ್ತಾ ಅನ್ಕೊಂಡ್ಬಿಟ್ಟಿದ್ದಾನೆ. ಪಾಸ್ತಾ ಬೇಕು ಮತ್ತೆ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೆ ಮನೇಲಿ ಐತೆ ಕೊಡಿಸ್ತೀನಿ, ನಡಿಯಪ್ಪ ತಿನ್ನಿಸ್ಕೊಡ್ತೀನಿ ಮಾಡಿಬಿಟ್ಟು ಅಂತ ಹೇಳಿದ್ದೀನಿ. ಅದು ತುಂಬ ಹಠ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ ನೋಡಿ, ಹೆಂಗೆ ನೋಡ್ತಾ ಇದ್ದಾನೆ. ಏನು ಬೇಕು ನಿಮಗೆ? ಪಾತ ಬೇಕಂತೆ ಅವನಿಗೆ. ಸೊ ಅನೀಸ್ಗೆ ಬಟ್ಟೆ ತೊಗೊಂಡಿಲ್ಲ, ಮತ್ತು ನಾವು ನಾಳಿದ್ರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಕಿಟಕಿಯಿಂದ ಚಂದ್ರ ಚೆನ್ನಾಗಿ ಕಾಣ್ತಾ ಇದೆ, ಅದನ್ನು ನೋಡ್ತಾ ಇದ್ದಾನೆ ನನ್ನ ಮಗ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.